ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಯಿಂದ ನಿತ್ಯ ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ನಾವೀಗ ಉಡುಪಿ ನಗರದ ಹೊರವಲಯ ಆಗಿರುವಂಥ ಸಂತೆಕಟ್ಟೆ ಭಾಗದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಇದು ಉಡುಪಿ ನಗರವನ್ನು ಪ್ರವೇಶ ಮಾಡುವಂಥ ಪ್ರವೇಶದ್ವಾರದಂತಿರುವಂಥ ಇದು ಸಂತೆಕಟ್ಟೆ ಪ್ರದೇಶ. ನಿತ್ಯ ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ ಕೂಡ ಉಂಟಾಗಿರುವಂಥದ್ದು ನಾವು ಗಮನಿಸ್ಬೋದು. ಈ ಒಂದು ಕಾಮಗಾರಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸುಮಾರು 4-5 ವರ್ಷಗಳ ಹಿಂದೆ ಈ ಒಂದು ಕಾಮಗಾರಿ ಆರಂಭವಾಗಿತ್ತು. ಸಾಕಷ್ಟು ಚಿಂತನೆಯ ಬಳಿಕ ಈ ಒಂದು ರಸ್ತೆ ಕಾಮಗಾರಿಯನ್ನು ಮಾಡಲಾಗಿತ್ತು. ಯಾಕಂದರೆ ಹಿಂದೆ ಅದನ್ನು ಓವರ್ ಬ್ರಿಡ್ಜ್ ಮಾಡಬೇಕಂತ ಇತ್ತು, ಅದರ ಬಳಿಕ ಫ್ಲೈಓವರ್ ಬೇಕಂತ ಇತ್ತು. ಆದರೆ ಈಗ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಆದರೆ ಆಮೆ ವೇಗದಲ್ಲಿ ನಡೆಯುತ್ತಿರುವುದರಿಂದ ಸಾಕಷ್ಟು ಸಮಸ್ಯೆಗಳನ್ನು ನಿತ್ಯ ವಾಹನ ಸವಾರರು ಒಂದು ಅನುಭವಿಸ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಒಂದು ಕಡೆಯಲ್ಲಿ ಬಂಡೆಗಳನ್ನು ಒಡೆಯುವಂಥ ಕೆಲಸವನ್ನು ಇಲ್ಲಿಯ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವಾಹನ ಸವಾರರು ಏನಿದ್ದಾರೆ ಒಂದು ತುಂಬಾ ಕಷ್ಟಪಟ್ಟು ವಾಹನ ಓಡಿಸಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಮತ್ತೊಂದು ಕಡೆಗಳಲ್ಲಿ ಅಂದರೆ ಮೇಲೆ ನೋಡಿ ಗಮನಿಸ್ಬೋದು ಕಟ್ಟಡಗಳು ಏನಿದೆ ಅದು ಕೂಡ ಈಗ ಬೀಳುವ ಆತಂಕದಲ್ಲಿರುವಂಥದ್ದು. ಯಾಕಂದರೆ ಇಲ್ಲಿರುವಂಥ ಕಲ್ಲುಗಳನ್ನು ಒಡೆಯುವ ಸಂದರ್ಭದಲ್ಲಿ ಅಲ್ಲಿ ಕೂಡ ಕ್ರ್ಯಾಕ್ ಉಂಟಾಗಿ ಸಾಕಷ್ಟು ಆತಂಕದಲ್ಲಿ ಕೂಡ ಇರುವಂಥದ್ದು. ಮತ್ತು ವ್ಯಾಪಾರ ವಹಿವಾಟಿಗೆ ಸಾಕಷ್ಟು ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿನಿತ್ಯ ಇಲ್ಲಿ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತೆ. ಯಾಕಂದರೆ ಇದು ಕೇರಳ ಮತ್ತು ಮುಂಬೈಯನ್ನು ಸಂಪರ್ಕ ಮಾಡುವಂಥ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ, ಬೇರೆ ರಸ್ತೆಗಳು ಇಲ್ಲ. ಆ ನಿಟ್ಟಿನಲ್ಲಿ ನಿತ್ಯ ಸಾಕಷ್ಟು ವಾಹನಗಳು ಸಂಚಾರ ಮಾಡುತ್ತೆ. ಆದರೆ ಒಂದು ಜನಪ್ರತಿನಿಧಿಗಳ ಒಂದು ಇಚ್ಛಾಶಕ್ತಿ ಕೊರತೆ ಮತ್ತು ಜಿಲ್ಲಾಡಳಿತದ ಒಂದು ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಆಮೆ ವೇಗದಲ್ಲಿ ಕಾಮಗಾರಿ ನಡೀತಿರುವಂಥದ್ದು. ಕೇವಲ ಜನಪ್ರತಿನಿಧಿಗಳು ಭೇಟಿ ಕೊಡ್ತಾರೆ, ಭರವಸೆಯನ್ನು ಕೊಡ್ತಾರೆ, ಈ ಒಂದು ಕಾಮಗಾರಿಯನ್ನು ಬೇಗ ಮುಗಿಸ್ತೇವೆ ಅಂತ ಭರವಸೆಯನ್ನು ಕೊಡ್ತಾರೆ. ಆದರೆ ಯಾವುದೇ ಒಂದು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಎನ್ನುವಂಥದ್ದು ಇಲ್ಲಿಯ ಸ್ಥಳೀಯರ ಆರೋಪ ಆಗಿರುವಂಥದ್ದು. ಮುಂದೆ ಆದರೂ ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಎಚ್ಚೆತ್ತುಕೊಂಡು ಈ ಒಂದು ಕಾಮಗಾರಿಗೆ ವೇಗ ಕೊಡುವಂಥ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಇಲ್ಲದಿದ್ದರೆ ನಿತ್ಯ ವಾಹನ ಸವಾರರು ಪರದಾಡಬೇಕಾದಂಥ ಪರಿಸ್ಥಿತಿ ಕೂಡ ಒಂದು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಸಂತೆಕಟ್ಟೆಗೆ ಬೇಗ ಮುಕ್ತಿ ಕೊಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಂಸದರಾಗಿರ್ಬೋದು ಎಲ್ಲರೂ ಈ ಒಂದು ಕಾಮಗಾರಿಗೆ ವೇಗ ಕೊಡುವಂಥ ಕೆಲಸವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.